ಕುಮಟಾ ತಹಶೀಲ್ದಾರ್ ಕಚೇರಿಯ ನೌಕರರ ವಿರುದ್ಧ ಸಾಮಾಜಿಕ ಕಾರ್ಯಕರ್ತ ಸಂದೇಶ್ ಶೆಟ್ಟಿ ಮಾಡಿರುವ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ಇಂಥ ನಿರಾಧಾರ ಆರೋಪಗಳ ಮೂಲಕ ನೌಕರರ ತೇಜೋವಧೆ ಮಾಡುವ ಕ್ರಮವನ್ನು ನಾವು ಖಂಡಿಸುತ್ತೇವೆ ಎಂದು ಕಂದಾಯ ನೌಕರರ ಸಂಘದ ಅಧ್ಯಕ್ಷ ತಮ್ಮಣ್ಣ ಗಾಣಗೇರಿ ತಿಳಿಸಿದರು. ಕುಮಟಾ ತಹಶೀಲ್ದಾರ್ ಕಚೇರಿಯಲ್ಲಿ ಸರ್ಕಾರಿ ನೌಕರರ ಸಂಘ, ಪದವಿ ಪೂರ್ವ ಉಪನ್ಯಾಸಕರ ಸಂಘ, ಪ್ರೌಢಶಾಲಾ ಶಿಕ್ಷಕರ ಸಂಘ ಮತ್ತು ಕಂದಾಯ ಇಲಾಖೆ ನೌಕರರ ಸಂಘದಿಂದ ಜಂಟಿಯಾಗಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತಮ್ಮಣ್ಣ ಗಾಣಗೇರಿಯವರು, ಜೂನ್ 15ರಂದು ಸಂದೇಶ್ ಮಂಜುನಾಥ ಶೆಟ್ಟಿ ಅವರು ತಹಶೀಲ್ದಾರ್ ಕಚೇರಿಯಲ್ಲಿ ನೌಕರರು ಹಲವಾರು ವರ್ಷಗಳಿಂದ ಬೇರು ಬಿಟ್ಟಿದ್ದಾರೆ, ಭ್ರಷ್ಟಾಚಾರ ಹೆಚ್ಚಿದೆ, ಕೆಲವರು ರೇತಿ ಸೈಟ್, ಟಿಪ್ಪರ್, ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಪಾಲ್ಗೊಂಡಿದ್ದಾರೆ ಎಂದು ಆರೋಪಿಸಿದ್ದಾರೆ. ಆದರೆ ಈ ಆರೋಪಗಳಿಗೆ ಯಾವುದೇ ಸಾಕ್ಷಿ ಇಲ್ಲ. ನಿರಾಧಾರ ಆರೋಪಗಳನ್ನ ಮಾಡಿ ಸಮಾಜಕ್ಕೆ ತಪ್ಪು ಸಂದೇಶ ರವಾನೆಯಾಗಿದೆ. ಸರ್ಕಾರಿ ನೌಕರರು ಕೆಸಿಎಸ್ಆರ್ ನಿಯಮಾನುಸಾರ ಇಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದು, ಸರ್ಕಾರ ಪ್ರತಿ ವರ್ಷ 4-5% ಸಿಬ್ಬಂದಿಗಳನ್ನ ನಿಯಮಾನುಸಾರ ವರ್ಗಾವಣೆ ಮಾಡುತ್ತಿದೆ. ಜಿಲ್ಲಾಧಿಕಾರಿಗಳು ರಾಜ್ಯದಲ್ಲಿಯೇ ಮೊದಲು ಕಂದಾಯ ಇಲಾಖಾ ಸಿಬ್ಬಂದಿಗಳಿಗೆ ಸರ್ಕಾರದ ಆದೇಶದಂತೆ 29 ಜನರಿಗೆ ಪದೋನ್ನತಿ ನೀಡಿದ್ದಾರೆ. ಆ ಬಗ್ಗೆ ಸಹ ಅವರು ಕೆಲವರಿಗೆ ಕುಮಟಾದಲ್ಲಿಯೇ ಪದೋನ್ನತಿ ನೀಡಿದ ಬಗ್ಗೆ ಆರೋಪಿಸಿದ್ದಾರೆ. ಜಿಲ್ಲಾಧಿಕಾರಿಗಳು ನಿಯಮಾನುಸಾರ ಕೌನ್ಸಿಲಿಂಗ್ ಮೂಲಕ ನೀಡಿದ್ದು, ಬೇರೆಡೆ ಸ್ಥಳ ಸಿಗದವರಿಗೆ ಇಲ್ಲಿಯೇ ನೀಡಿದ್ದಾರೆ. ಜಿಲ್ಲಾಧಿಕಾರಿಗಳು ಮಾನವೀಯ ಮೌಲ್ಯಗಳ ಅನ್ವಯ ಕಾನೂನುಬದ್ಧವಾಗಿಯೇ ನೀಡಿದ್ದಾರೆ ಎಂದು ಸ್ಪಷ್ಟಪಡಿಸಿದ ಅವರು, ತಹಶೀಲ್ದಾರ್ ಕಚೇರಿಯಲ್ಲಿ ಯಾರು ಟಿಪ್ಪರ್ ಇಟ್ಟುಕೊಂಡು ರೀತಿ ಹೊಡೆಯುತ್ತಿದ್ದಾರೆ ಎನ್ನುವ ಬಗ್ಗೆ ಅವರು ಹೇಳಬೇಕು. ಅವರ ಹೆಸರು ಹೇಳಿ ಲೋಕಾಯುಕ್ತಕ್ಕೆ ಬರೆಯಲಿ, ಜಿಲ್ಲಾಧಿಕಾರಿಗಳಿಗೆ ದೂರು ಸಲ್ಲಿಸಲಿ. ಕೆಲವು ಸಿಬ್ಬಂದಿಗಳ ರಿಯಲ್ ಎಸ್ಟೇಟ್ ದಂಧೆ ಬಗ್ಗೆ ಆರೋಪಿಸಿದ ಸಂದೇಶ್ ಶೆಟ್ಟಿ ಅದನ್ನು ಸಾಬೀತುಪಡಿಸಲಿ ಎಂದು ಸವಾಲು ಹಾಕಿದರು. ಈ ರೀತಿಯ ಸುಳ್ಳು ಆರೋಪಗಳ ಮೂಲಕ ನೌಕರರ ಆತ್ಮಸ್ಥೈರ್ಯ ಕುಗ್ಗಿಸುವ ಕೆಲಸ ಮಾಡಬಾರದು. ಸಂದೇಶ್ ಶೆಟ್ಟಿ ಅವರು ನಮ್ಮ ತಾಲೂಕಿನವರು ಸಹ ಅಲ್ಲ. ಅವರು ಸುಳ್ಳು ಆರೋಪ ಮಾಡುತ್ತಿರುವುದನ್ನ ನಾವು ಖಂಡಿಸುತ್ತೇವೆ. ಇದರಿಂದ ಜನರಲ್ಲಿ ತಪ್ಪು ಅಭಿಪ್ರಾಯ ಮೂಡುತ್ತದೆ. ಶೆಟ್ಟಿಯವರ ಆರೋಪ ಸತ್ಯಕ್ಕೆ ದೂರವಾಗಿದ್ದು, ನಾವು ಅದನ್ನು ಖಂಡಿಸುತ್ತೇವೆ. ಅವರು ಇನ್ನು ಮುಂದೆ ಇದೇ ರೀತಿ ಮಾಡಿದಲ್ಲಿ ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದು ಎಚ್ಚರಿಸಿದರು. ನೌಕರರು ಬೇರೂರಿದ್ದಾರೆ ಮತ್ತು ಇಲ್ಲಿ ಭ್ರಷ್ಟಾಚಾರ ಎದ್ದು ಕಾಣುತ್ತಿದೆ. ಅದಲ್ಲದೆ ಹಲವಾರು ನೌಕರರು ರೇತಿ ಮತ್ತು ಟಿಪ್ಪರ್ ಗಾಡಿಗಳಿಗೆ ಬಂದು ಕೆಲಸ ಮಾಡ್ತಿದ್ದಾರೆ. ಇದು ಅಲ್ಲದೆ ನಮ್ಮ ನೌಕರರು ರಿಯಲ್ ಎಸ್ಟೇಟ್ ದಂಧೆಯಲ್ಲಿ ಭಾಗಿಯಾಗಿದ್ದಾರೆ ಎನ್ನುವ ಆರೋಪಗಳನ್ನು ಮಾಡಿದ್ದಾರೆ. ಆ ಆರೋಪಗಳನ್ನು ಒಂದೇ ಆರೋಪ ಏನಂದರೆ, ಅವರು ಇಲ್ಲಿ ಹಲವಾರು ವರ್ಷಗಳಿಂದ ಸರ್ಕಾರಿ ನೌಕರರು ಬೀಳು ಬಿಟ್ಟಿದ್ದಾರೆ ಅಂತೇಳಿ ಅವ್ರು ಹೇಳಿದಾರಲ್ಲ. ಆದರೆ ನಾವು ಕರ್ನಾಟಕ ಸರ್ಕಾರದ ಸೇವಾ KCSR ನಿಯಮದ ಪ್ರಕಾರ ನಾವೆಲ್ಲ ಇಲ್ಲಿ ನೇಮಕಾತಿ ಹೊಂದಿ ಕೆಲಸ ಮಾಡ್ತಿದ್ದೀವಿ. KCSR ನಿಯಮದಂತೆಯೇ ನಾವು ಕೆಲಸ ಮಾಡೋದು. ಸರ್ಕಾರ ನಮಗೆ ಪ್ರತಿ ವರ್ಷ 5-6% ಸರ್ಕಾರಿ ನೌಕರರನ್ನು ವರ್ಗಾವಣೆ ಮಾಡ್ತದೆ. ನಾವು ಇಲ್ಲಿ ಇರ್ಬೇಕಂತ ಏನಿಲ್ಲ. ಸರ್ಕಾರ ವರ್ಗಾವಣೆ ಮಾಡಿದ್ರೆ ನಾವು ವರ್ಗಾವಣೆ ಮಾಡಿದ ಸ್ಥಳಕ್ಕೆ ಹೋಗ್ತೀವಿ. ಆದರೆ ಅವರು ಹಲವಾರು ವರ್ಷಗಳಿಂದ ಇಲ್ಲಿ ಬೀಳು ಬಿಟ್ಟಿದ್ದಾರೆ ಅನ್ನೋದು ನಾವು ಒಪ್ಪೋದಿಲ್ಲ. ನಮ್ಮ ಸಂಘ, ಸರ್ಕಾರಿ ನೌಕರ ಸಂಘ, ನಮ್ಮ ಕಂದಾಯ ನೌಕರ ಸಂಘ, ಎಲ್ಲ ಸಂಘದ ಅಧ್ಯಕ್ಷರು ಇದ್ದಾರೆ ಇಲ್ಲಿ. ನಾವು ಅದನ್ನು ಖಂಡಿಸ್ತೀವಿ. ಅದು ನಾವು ಸರ್ಕಾರಿ ನಿಯಮ ಬಿಟ್ಟು ಇಲ್ಲಿ ನಾವು ಇಲ್ಲ. ವರ್ಗಾವಣೆ ಆದರೆ ನಾವು ಹೋಗ್ತೀವಿ. ಅದು ಅವರು ಹೇಳೋದು. ಅದರಲ್ಲಿ ಇನ್ನೊಂದು ಏನಂದರೆ, ಮೊನ್ನೆ 10/6/2026 ಮಾನ್ಯ ನಮ್ಮ ಜಿಲ್ಲಾಧಿಕಾರಿಗಳು ನಮ್ಮ ಸಿಬ್ಬಂದಿಗಳಿಗೆ, ಉತ್ತರ ಕನ್ನಡ ಜಿಲ್ಲೆಯ ಗ್ರಾಮಾಡಳಿತಾಧಿಕಾರಿಗಳು ಹಾಗೂ ದ್ವಿತೀಯ ದರ್ಜೆ ಸಹಾಯಕರಿಗೆ ಸರ್ಕಾರದ ಒಂದು ನಿರ್ದೇಶನದಂತೆ ಒಂದೇ ವಾರದಲ್ಲಿ ಇಡೀ ರಾಜ್ಯದಲ್ಲಿ ಪ್ರಪ್ರಥಮವಾಗಿ ನಮ್ಮ ಜಿಲ್ಲೆಯ ಸಿಬ್ಬಂದಿಗೆ ಪ್ರಮೋಷನ್ ಕೊಟ್ಟರು. ಅದು ದಾಖಲೆ ಆಗುವಂಥದ್ದು. ಅದು ಎಲ್ಲಿ ಕೊಡಲಿಲ್ಲ. ಆದೇಶ ಆದ ತಕ್ಷಣವೇ ಕೊಡಬೇಕು ಅಂತ ಆದೇಶ ಆದ ತಕ್ಷಣವೇ ನಮ್ಮ ಜಿಲ್ಲಾಧಿಕಾರಿಗಳು ಒಂದು ನ್ಯಾಯಾಲಯದ ನಿಬಂಧನೆಗೆ ಒಳಪಟ್ಟು ಸರ್ಕಾರ ತಿಳಿಸಿದಂತೆ 29 ಜನ ನಮ್ಮ ಸಿಬ್ಬಂದಿಗೆ ಪದೋನ್ನತಿಯನ್ನು ಕೊಟ್ಟರು. ಅದನ್ನು ಕೂಡ ಅವರು ಜಿಲ್ಲಾಧಿಕಾರಿಗಳು ಇಲ್ಲಿ ಇದ್ದವರಿಗೆ, ಅದೇ ತಾಲೂಕಿನಲ್ಲಿ ಇದ್ದವರಿಗೆ ಪುನಃ ಬಡ್ತಿನಿಗೆ ಅಲ್ಲೇ ಇಟ್ಕೊಂಡಿದ್ದಾರೆ. ಮತ್ತು ಭ್ರಷ್ಟಾಚಾರ ನಡೆದಿದೆ ಅಂಥೇಳಿ ಅವರು ಆರೋಪ ಮಾಡಿದ್ದಾರೆ. ನಮ್ಮ ಸನ್ಮಾನ್ಯ ಜಿಲ್ಲಾಧಿಕಾರಿಗಳು ಅತ್ಯಂತ ಪಾರದರ್ಶಕವಾಗಿ, ಪ್ರಾಮಾಣಿಕವಾಗಿ ಮತ್ತು ಕೌನ್ಸಿಲಿಂಗ್ ಮೂಲಕ ಅವರವ್ರ ಇಚ್ಛೆಯಂತೆ ಸ್ಥಳ ಆಯ್ಕೆ ಮಾಡ್ಕೊಳ್ಳೋಕ್ಕೆ ಅವಕಾಶ ಇರ್ತದೆ. ಅಂತಂದರೆ ನಮ್ಮ ತಾಲೂಕಿನಲ್ಲಿ ಸಿಬ್ಬಂದಿಗಳು ಟಿಪ್ಪರು ಇಟ್ಟುಕೊಂಡು ರೀತಿ ಹೊಡ್ತಿದ್ದಾರೆ ಅನ್ನೋದು
ಯಾವ ಸಿಬ್ಬಂದಿ ಅವರು ಟಿಪ್ಪರ್ ಇಟ್ಕೊಂಡು ರೀತಿ ಹೊಡಿತಿದ್ದಾರೆ ಅನ್ನೋದನ್ನು ಅವ್ರ ಹೆಸರು ಹೇಳಿ, ನಮಗೇನು ಬೇಜಾರಿಲ್ಲ. ಅವ್ರ ಹೆಸರು ಕೊಡ್ರಿ, ಲೋಕಾಯುಕ್ತಕ್ಕೆ ಬರೀರಿ, ಜಿಲ್ಲಾಧಿಕಾರಿಗಳಿಗೆ ಬರೀರಿ, ಮೇಲೆ ಸರ್ಕಾರಕ್ಕೆ ಬರೀರಿ. ಯಾವ ಅಧಿಕಾರಿಗಳು ಇಲ್ಲಿ ಟಿಪ್ಪರ್ ಇಟ್ಕೊಂಡು ರೀತಿ ಹೊಡಿತಿದ್ದಾರೆ ಅನ್ನೋದನ್ನು ಅವರು ಪ್ರೂವ್ ಮಾಡಬೇಕು, ಅವ್ರ ಹೆಸರನ್ನು ಕೊಡಬೇಕು. ಇದಕ್ಕೆಲ್ಲ ಅಧಿಕಾರಿಗಳಿದ್ದಾರೆ, AC ಅವರು ಇದ್ದಾರೆ, ಜಿಲ್ಲಾಧಿಕಾರಿಗಳಿದ್ದಾರೆ, ವಿಭಾಗೀಯ ಮಟ್ಟದ ಕಮಿಷನರ್ ಇದ್ದಾರೆ, ಸರ್ಕಾರ ಮಟ್ಟದಲ್ಲಿ ನೋಡ್ತಾರೆ. ನಮ್ಮ ಚಲನವಲನಗಳನ್ನು ಕೂಡ ಅವರು ಅಬ್ಸರ್ವ್ ಮಾಡ್ತಾರೆ. ಈ ರೀತಿ ಮಾಡೋದರಿಂದ ಸಮಾಜಕ್ಕೆ ಏನು ಪರಿಣಾಮ ಆಗುತ್ತದೆ ಅನ್ನೋದನ್ನು ನೋಡಬೇಕಾಗ್ತದೆ. ಕೆಲವರು ಅತಿ ಸೂಕ್ಷ್ಮ ನೌಕರರು ಇರ್ತಾರೆ, ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಿದ್ದಾರೆ. ನಾವು ಸರ್ಕಾರದ ನಿರ್ದೇಶನದಂತೆ ಈಗ ಎಲ್ಲ ಸಕಾಲ ಯೋಜನೆಗಳಲ್ಲಿ ಜಾತಿ, ಆದಾಯ, ವಾಸಸ್ಥಳ, ಸುರಕ್ಷಾ ಸುಮಾರು ನೂರಾರು ಈ ಅರ್ಜಿಗಳನ್ನು ಈ ನಮ್ಮ ಸರ್ಕಾರದ ಮುಖಾಂತರ ವಿಲೇವಾರಿ ಮಾಡ್ತೀವಿ. ಇದರಲ್ಲಿ ಟೈಮ್ ಒಂದು ನಿಗದಿ ಇದೆ, 7 ದಿವಸ ಇದೆ, 15 ದಿವಸ ಇದೆ, 21 ದಿವಸ ಇದೆ. ಇಷ್ಟೇ ದಿವಸಗಳಲ್ಲಿ ನಾವು ಅದನ್ನು ವಿಲೇವಾರಿ ಮಾಡ್ತೀವಿ. ಇಲ್ಲ ಅಂದರೆ ಯಾರು ವಿಲೇವಾರಿ ಮಾಡೋದಿಲ್ಲ ಅವರಿಗೆ ದಂಡ ವಿಧಿಸ್ತದೆ ಸರ್ಕಾರ ನೇರವಾಗಿ. ಅಂಥ ಒಂದು ಪ್ರಕ್ರಿಯೆ ಇಲ್ಲಿ ಇದೆ. ಮತ್ತು ಯಾವುದೇ ಈ ಭೂಮಿ ಕೇಂದ್ರದಲ್ಲಿ ಕೂಡ ವಾಣ್ಯ ಆಗಲಿ ಕೂಡ ಈ ಪೌತಿ ಆಂದೋಲನ ಪ್ರಾರಂಭವಾಗಿದೆ. ಸರ್ಕಾರದ ಒಂದು ಇದು ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಈ ಪೌತಿ ಆಂದೋಲನ. ಅದರಲ್ಲಿ ಕೂಡ ನಮ್ಮ ಗ್ರಾಮ ಲೆಕ್ಕಾಧಿಕಾರಿಗಳು ಯಾರು ಮೃತಪಟ್ಟಂಥ ರೈತರ ಮನೆಗೆ ಹೋಗಿ ಮನೆ ಹೋಗಿ ಅವರ ಕಾಗದಪತ್ರಗಳನ್ನು ಕಲೆಕ್ಟ್ ಮಾಡಿ ನಾವೇ ಸ್ವತಃ ಅವರಿಗೆ ವಾರಸ ಮಾಡಿಕೊಡುವಂಥ ಒಂದು ಪೌತಿ ಆಂದೋಲನ ಪ್ರಕ್ರಿಯೆ ನಡೆದಿದೆ. ಅತ್ಯಂತ ಮಹತ್ವಾಕಾಂಕ್ಷಿ ಯೋಜನೆ ಸರ್ಕಾರದ. ಎಲ್ಲ ರೈತರಿಗೆ RTC ಶುದ್ಧವಾಗಿರಬೇಕು. ಅಂದರೆ ಏನು, ಯಾವುದೇ ಇದು ಇರಬಾರ್ದು. ಮೈಟಾದರೆ ಏನಾಗ್ತದೆ, ಬ್ಯಾಂಕಲ್ಲಿ ಲೋನ್ ಸಿಗೋದಿಲ್ಲ, ರೈತರಿಗೆ ಯಾವುದೇ ಯೋಜನೆಗಳಲ್ಲಿ ಲಾಭ ತಗೋದಿಲ್ಲ. ಅದಕ್ಕೆ ಸರ್ಕಾರದ ಮುತುವರ್ಜಿ ವಹಿಸಿ ಈ ಪೌತಿ ಆಂದೋಲನ ಮಾಡಿದ್ದಾರೆ. ನಮ್ಮ ಗ್ರಾಮ ಆಡಳಿತಾಧಿಕಾರಿಗಳು, ಕಂದಾಯ ನಿರೀಕ್ಷಕರು, ನಮ್ಮ ಕಚೇರಿ ಸಿಬ್ಬಂದಿಗಳು, ಶಿರಸ್ತದರು ಹಗಲು ರಾತ್ರಿ ಈ ಕೆಲಸವನ್ನು ಮಾಡ್ತಾ ಇದ್ದೀವಿ. ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷ ಆನಂದ್ ನಾಯ್ಕ್ ಮಾತನಾಡಿ, ಈಗ ಸರ್ಕಾರಿ ಇಲಾಖೆಗಳಲ್ಲಿ 60% ಸಿಬ್ಬಂದಿಗಳು ಮಾತ್ರ ಕೆಲಸ ನಿರ್ವಹಿಸುತ್ತಿದ್ದಾರೆ. ಆ ಒತ್ತಡದಲ್ಲಿ ಕೆಲಸ ಮಾಡುತ್ತಿದ್ದು, ನಮ್ಮಲ್ಲಿ ಬಹಳಷ್ಟು ಜನ ಪ್ರಾಮಾಣಿಕರಾಗಿದ್ದು, 1-2 ಜನ ಈ ರೀತಿ ಇದ್ದರೆ ಅವರು ನಿಮ್ಮಂತವರ ಸಲಹೆಯಂತೆ ತಿದ್ದಿಕೊಳ್ಳುತ್ತಿದ್ದಾರೆ. ಒಬ್ಬ ಸರ್ಕಾರಿ ನೌಕರ ತಪ್ಪು ಮಾಡಿದರೆ KCSR ನಿಯಮದಂತೆ ನೋಟಿಸ್ ನೀಡಿ ಅವರನ್ನು ಅಮಾನತು ಮಾಡುವ ಅಥವಾ ಸೇವೆಯಿಂದಲೇ ತೆಗೆಯುವ ನಿಯಮವಿದೆ. ಸಾರ್ವಜನಿಕರು ಈ ರೀತಿ ಆರೋಪ ಮಾಡುವುದು ಸರಿಯಲ್ಲ. ಕುಮಟಾ ತಹಶೀಲ್ದಾರ್ ಕಚೇರಿ ಆಡಳಿತ ಜನಪರವಾಗಿರಲಿ ಎಂದರು. ಒಂದು ಜಿಲ್ಲೆಯಲ್ಲಿ ಒಂದು ರಾಜ್ಯದ ಯಾವುದಾದರೂ ಒಂದು ತಾಲೂಕಿನ ನೇಮಕ ಆಗಿದೆ, ಅಲ್ಲಿ ಅವರು ನಿಯಮಾನುಸಾರ ಸರ್ವಿಸ್ ಅನ್ನು ಮಾಡ್ತಾರೆ. 3 ವರ್ಷದ ಮೇಲೆ ಒಬ್ಬ ಸರ್ಕಾರಿ ನೌಕರ C ದರ್ಜೆ, B ದರ್ಜೆ 2 ವರ್ಷ ಅವರು ವರ್ಗಾವಣೆಗೆ ಅರ್ಹ. ವರ್ಗಾವಣೆಗೂ ಸಹ ಅವರಿಗೆ ಬೇಕಾದ ಅಥವಾ ಸ್ಥಳ ಅನಾನುಕೂಲದಲ್ಲಿ ಅರ್ಜಿಯನ್ನು ಸಲ್ಲಿಸ್ತಾರೆ. ಆವಾಗ ಸರ್ಕಾರವು ಒಂದು 5ರಿಂದ 10% ವರೆಗೆ, ಈಗ 2026-27 ಒಂದು 6% ವೇಟೇಜ್ ಮೂಲಕ ಸರ್ಕಾರವು ವರ್ಗಾವಣೆಯನ್ನು ಮಾಡುತ್ತದೆ. ಆ 5%ನಲ್ಲಿ ಈ ಉದಾಹರಣೆಗೆ ಒಂದು ತಾಲೂಕಿನಲ್ಲಿ ಒಂದು 100 ಸರ್ಕಾರಿ ನೌಕರರಿದ್ದರೆ ಒಂದು 60 ಜನರು, ಒಂದು 10 ಜನರು ಹೀಗೆ ಅವರು ಮಾತ್ರ ಅಲ್ಲಿ ವರ್ಗಾವಣೆಗೆ ತಗೊಳ್ತಾರೆ, ಅವರಿಗೆ ಪೇ ಸಿಗ್ತದೆ. ಹಾಗೆ ಪ್ರತಿ ವರ್ಷ ಅದು ಅವಕಾಶ ಇರುತ್ತದೆ. ಯಾರು ಅರ್ಜಿಯನ್ನು ಸಲ್ಲಿಸಲಿಲ್ವೋ ಅವರು ಅದೇ ಊರಲ್ಲಿ ಅನುಕೂಲ ಅಥವಾ ಅವರಿಂದ ಸರ್ಕಾರ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ, ಮೇಲಾಧಿಕಾರಿಗಳು, ಜಿಲ್ಲಾಧಿಕಾರಿಗಳು ಸರ್ಕಾರವನ್ನು ಗುರುತಿಸ್ತದೆ, ಆವಾಗ ಅವರು ಅದೇ ಸ್ಥಳದಲ್ಲಿ ಮುಂದುವರಿತಾರೆ. ರಾಜ್ಯ ಸರ್ಕಾರಿ ನೌಕರರ ಸಂಘದ ತಾಲೂಕಾ ಅಧ್ಯಕ್ಷ ವಿನಾಯಕ ಭಂಡಾರಿ ಮಾತನಾಡಿ, ಇಲಾಖೆಯಲ್ಲಿ ವರ್ಗಾವಣೆ ಮತ್ತು ಪದೋನ್ನತಿ ವೇಳೆ ಕೌನ್ಸಿಲಿಂಗ್ ಮಾಡಿ ಪ್ರಾಮಾಣಿಕವಾಗಿ ಮಾಡಲಾಗಿದೆ. ಕೌನ್ಸಿಲಿಂಗ್ನಲ್ಲಿ ಮೊದಲು ಇರುವವರಿಗೆ ಅವರು ಕೇಳಿದ ಸ್ಥಳ ಸಿಗುವ ಸಾಧ್ಯತೆಗಳಿವೆ ಎಂದರು. ನೀವು ಆ ದೂರದ ಸಕ್ಷಮ ಪ್ರಾಧಿಕಾರಕ್ಕೆ ಕೊಡಬೇಕು ಸರ್. ನೀವು ವಿಡಿಯೋಗಳ ಮೂಲಕ ಕೊಟ್ಟಲ್ಲಿ ಇಲ್ಲಿ ನಾನು ಈ ದೂರುಗಳೆಲ್ಲ ನೋಡಿದೆ ಸರ್. ಹೇಳಿದ್ರೆ 15 ವರ್ಷ ಒಂದು ಹೇಳಿದ್ದೇನೆ ಪಾಯಿಂಟ್ಸ್, ಅದೆಲ್ಲ ರಿಲೆವೆಂಟ್ ಆಕ್ಷೇಪಣೆಗಳೆಲ್ಲ. ಈಗ ನಾವಾದ್ರೂ ಯಾರೋ ವೈಯಕ್ತಿಕವಾಗಿ ಆರೋಪ ಮಾಡಿದ್ರೆ ನಾವು ಸಾಕ್ಷಿ ಕೇಳ್ತೀವಿ. ಇದು ಹಂಗಲ್ಲ, ಅವ ಜನರಲ್ ಆಗಿ ಆರೋಪನ DC ಕೊಟ್ಟಿದ್ದಾನೆ ಅಂತ ನಾವು ಮಾಡಿದ್ವಿ, ಆಕ್ಷನ್ ಮಾಡಿದ್ರು DC. ಅಷ್ಟು ಬಿಟ್ರೆ ಮತ್ತೆ ಅದರಿಂದ ಏನು ಇಲ್ಲ ಅಂತ ನಾವು ಹೇಳುದು. ಈಗ ಅವ್ರು 7-8 ಜನ ಹೆಸರು ಹೇಳಿದ್ರು ಸರ್. ಈಗ ಅಪಾಯಿಂಟ್ಮೆಂಟ್ ಅವ್ರು ಇಲ್ಲೇ ಆಗಿದ್ದಾರೆ. ಈಗ ಅದರಲ್ಲಿ ಯಾರು ಇವರು ಪಾಪ ನಮ್ಮ ಭಾವಸ್ಕರ್ ಅಂತ ಹೇಳುವ ವ್ಯಕ್ತಿಗಳು ಅವರು ಪ್ರಮೋಷನ್ ಎಲ್ಲ ಬಿಟ್ಟು ಹಾಗೆ ಇದ್ದಾರೆ. ಆನ್ ಬೇಸಿಸ್ ಅವ್ರದ್ದು ಏನೋ ಒಂದು ಪರ್ಸನಲ್ ಇರ್ಬೋದು ಅಂತ ನಾವು ಅನ್ಕೊಂಡಿದ್ದೀವಿ, ಅವರು ಇದ್ದಾರೆ. ಬಾಕಿ ಉಳಿದವರೆಲ್ಲ ಸರ್ ಈಗ ಒಳ್ಳೊಳ್ಳೆಯವರು ಪ್ರಮೋಷನ್ ಕೂಡ ಇಲ್ಲೇ ಸಿಕ್ತು, ಅದು ಬೈ ಲಕ್ ಸರ್. ಯಾಕಂದ್ರೆ ಅವರು ಪಾಪ ನಮ್ಮ ಹತ್ರ ಹೇಳಿದ್ರು ಜಾಯಿನ್ ಆಗಿ ಹೋಗ್ತೇನೆ ಅಂತ ಅವ್ರು ಹೇಳಿದ್ರು ಸರ್. ಬಟ್ ಅಲ್ಲಿ ಕೌನ್ಸಿಲಿಂಗ್ ವ್ಯವಸ್ಥೆ ಜಾರಿಗೆ ಬಂತು ಸರ್. ಕೌನ್ಸಿಲಿಂಗ್ ಅಲ್ಲಿ ಅವರು ಫಸ್ಟೇ ಇದ್ರು
ಕುಮಟಾದ ಮಿರ್ಜಾರ್ ಮೂಲಕ ಸಿಕ್ಕಿದೆ ಅಷ್ಟೇ ಬಿಟ್ಟರೆ ಅಲ್ಲೂ ಏನೂ ಇದ್ದಿಲ್ಲ. ಪಾರದರ್ಶಕವಾಗಿ ಅದು ನಡೆದದೆ ಅಂತ ಹೇಳಿ ಸುದ್ದಿಗೋಷ್ಠಿಯಲ್ಲಿ ಕಂದಾಯ ಇಲಾಖಾ ನೌಕರರ ಸಂಘದ ಅಧ್ಯಕ್ಷರಾದ ಟಿಎಸ್ ತಮ್ಮಣ್ಣ ಗಾಣಿಗೇರ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಅಧ್ಯಕ್ಷರಾದ ವಿನಾಯಕ್ ಭಂಡಾರಿ, ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಆನಂದ್ ನಾಯ್ಕ್, ಪ್ರೌಢಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಬೀರ್ ದಾಸ್ ಗುನ್ಗಾ, ಜಗದೀಶ್ ಪೂಜಾರಿ, ತಹಶೀಲ್ದಾರ್ ಗ್ರೇಡ್ 2, ರಾಜ್ಯ ಸರ್ಕಾರಿ ನೌಕರರ ಸಂಘದ ಖಜಾಂಚಿ, ಗ್ರಾಮ ಆಡಳಿತಾಧಿಕಾರಿ ಅಣ್ಣಯ್ಯ ಲಮಾಣಿ ಇದ್ದರು. ಕೆನರಾ ಪ್ಲಸ್ ನ್ಯೂಸ್, ಕುಮಟಾ.